ಆಮೇಲೆ ಸರ್ ಟೀಸರಲ್ಲಿ ATM ಸೆಕ್ಯೂರಿಟಿ ಥರ ಕಾಣಿಸ್ತಾ ಇದ್ರಿ. ನೀವಿದ್ದು ಕಳ್ತನ ಮಾಡೋದಕ್ಕೆ ಅವ್ರಿಗೆ ಎಷ್ಟು ಧೈರ್ಯವಂತ ಗೊತ್ತಿಲ್ಲ, ನನಗೆ ಅಲ್ಲಿ ಏನಾಯಿತು ನಿಜವಾಗ್ಲೂ ಗೊತ್ತಿಲ್ಲ. ಕಮಲ್ ಶ್ರೀದೇವಿಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ಸನ್ನು ಹೇಳಬೇಕು ಪ್ಲೀಸ್. ನಾನೇ ದೊಡ್ಡ ಕಳ್ಳ. ದೊಡ್ಡ ಕಳ್ಳ ಅಂದರೆ ಕಳ್ಳತನ ಮಾಡಲ್ಲ. ಕಳ್ಳತನ ಅಂದ್ರೆ ಸಾಕಷ್ಟು ಥರ ಇರುತ್ತೆ. ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು, ಮತ್ತೊಬ್ಬರನ್ನ ಪ್ರೀತಿ ಕದ್ರೆ ಪರವಾಗಿಲ್ಲ, ಆದರೆ ಲವ್ ಹುಡುಗಿ ಮೇಲೆ ಕಣ್ಣು ಕದ್ದಿದೆಯಲ್ಲ, ಈ ವಯಸ್ಸಲ್ಲಿ ಬೇಕಾಗಿತ್ತಾ? ಆ ಪಾತ್ರ ಇದೆ ನಂದು. ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ, ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ. ಆದರೆ ಬಹಳ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಆಗಲಿ, ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೆಣೆದಿದ್ದಾರೆ. ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಆ ಕ್ಯಾಮ್ರಾ ವರ್ಕು ಬಹಳ ಚೆನ್ನಾಗಿದೆ. ಮತ್ತು ಪ್ರತಿಯೊಬ್ಬ ಕಲಾವಿದರು, ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು, ರಮೇಶ್ ಇರಬಹುದು, ಮಿತ್ರ ಇರಬಹುದು, ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಅಂದರೆ ನಮ್ಮ ನಿರ್ದೇಶಕರ ಒಂದು ಇದನ್ನು ಒಪ್ಕೋಬೇಕಾದ. ಯಾಕಂದರೆ ಚೂಸ್ ಇದೆಯಲ್ಲ, ಅವರು ಆಯ್ಕೆ ಮಾಡೋದು ಇದೆಯಲ್ಲ, ಪಾತ್ರಗಳನ್ನು ಆಯ್ಕೆ ಮಾಡೋದು, ಆ ಕತೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡೋದು ಇದೆಯಲ್ಲ, ಅದು ಅವರಿದು. ಜೊತೆಗೆ ನಮ್ಮ ಸಚಿನ್ ಮತ್ತು ರಾಜವರ್ಧನ್ ಇವರ ಪರಿಶ್ರಮ ಬಹಳ ಇದೆ ಅದಕ್ಕೆ. ಯಾಕೆಂತಂದರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ, ಆ ಶೂಟಿಂಗ್ನಲ್ಲಿ ಆಗಲಿ ಏನಾಗಲಿ ಪ್ರತಿಯೊಂದು ಶಾಟ್ಗೆ ಏನು ದುಡುಕಿಲ್ಲ, ಯಾವುದು ದುಡುಕಿಲ್ಲ, ಬಹಳ ಆಲೋಚನೆ ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಬಹಳ ಅಂದರೆ ಪೇಪರ್ನ ಹರಿಯೋರು, ನೋಟ್ ಹರಿತಿರಲಿಲ್ಲ. ಅಂದರೆ ಅದರ ಅರ್ಥ ವೇಸ್ಟ್ ಆಗಬಾರ್ದು. ಸುಮ್ಮನೆ ನಾವೇನು ತೆಗೆದ್ವಿ ನೋಡ್ಬಿಡ್ತಾರೆ ಜನ ಅಂದ್ಬಿಟ್ಟು ತೆಗೆದು ತಿರ್ಗಾ ಇದು ಮಾಡಬಾರ್ದು, ರೀಶೂಟ್ ಮಾಡಬಾರ್ದು. ಆದರೆ ಆಲೋಚನೆ ಮಾಡಿ, ಯಾಕೆಂದರೆ ಇದನ್ನು ಕಥೆಯನ್ನು ಹೆಣಿಬೇಕಾದ್ರೆ ಪ್ರೇಕ್ಷಕನಾಗಿ ಕೂತು ಕಥೆಗಾರ, ನಿರ್ದೇಶಕ, ಕ್ಯಾಮ್ರಾಮನ್, ನಿರ್ಮಾಪಕರು ಇವರೆಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರು ಕಥೆನ ನೋಡ್ತಾರೆ, ಕಥೆನ ಆಯ್ಕೆ ಮಾಡ್ತಾರೆ. ಅದು ಜನಗಳು ಅಂದರೆ ಫಸ್ಟು ಅವರ ಮನಸ್ಸಿಗೆ ಒಪ್ಪಬೇಕು. ಯಾಕೆಂದರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರು ತಾನೆ, ಅವ್ರದ್ದೇ ಚಿತ್ರ ತಾನೆ. ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು, ಯಾವುದು ಬೇಡ, ಮತ್ತು ರಿಪೀಟ್ ಆಗಬಾರ್ದು. ಯಾವುದೇ ಒಂದು ಪ್ರೇಮ ಕಥೆ ಆಗಲಿ, ಯಾವುದೇ ಒಂದು ಫೈಟಿಂಗ್ ಆಗಲಿ, ಯಾವುದೇ ಒಂದು ಅನೇಕ ಚಿತ್ರಗಳಲ್ಲಿ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು. ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ. ಏನೋ ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ. ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟ್ರಲ್ಲಿ, ನಮ್ಮ ರಾಜವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ, ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೆಣೆದಿದ್ದಾರೆ. ಈ ಚಿತ್ರಣ ಮಾಡಿದ್ದಾರೆ ಅಂದರೆ ನಮಗೊಂದು ಹೆಮ್ಮೆ. ಯಾಕೆಂತಂದರೆ ಈ ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದಾಗಿತ್ತು. ಆದರೆ ನಾವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ, ಅವ್ರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ ಅವರೇ ಬೇಕು ಅಂತಿದ್ರು. ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರ ದೊಡ್ಡತನ ಎತ್ತಿ ತೋರಿಸುತ್ತೆ. ಭಗವಂತ ಇವರಿಗೆ ಒಂದು ಒಳ್ಳೆಯ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ, ಮತ್ತು ಎಲ್ಲ ಒಂದು ಚೈತನ್ಯ ಕೊಟ್ಟಿದ್ದಾನೆ, ಭರವಸೆಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಪೂರಕವಾಗಿ ಈ ಕಥೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗತ್ತೆ, ಅದು ಯಾರು ಮಾಡಿದ್ರು ಗೊತ್ತಿಲ್ಲಪ್ಪ, ನಂಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತೇನಮ್ಮ? ನೀನು ಗೊತ್ತಿರುತ್ತೆ. ಆ ಥರ ಚಿತ್ರ ಮಾಡಿದ್ದಾರೆ. ಇದು ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ, ಅದನ್ನು ಆನಂದಿಸಿ. ಅಷ್ಟೇ ಅಲ್ಲ, ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು, ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು.
ಮತ್ತು ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಹೋಯ್ತು ಅಂದರೆ, ಕನ್ನಡ ಚಿತ್ರ ಹೋದರೆ ಅದಕ್ಕೆ ಅನೇಕ ಒಂದು ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ. ಆ ಒಂದು ಒಳ್ಳೆಯ ಚಿತ್ರವನ್ನೇ ಮಾಡಿದರೆ ನೀವೆಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು. ನೀವು ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು. ತಪ್ಪಿಬಿಟ್ಟು ನೀವು ಇದರಲ್ಲಿ ಮೊಬೈಲಿಗೆ ನೋಡಬೇಡಿ, ಹುಷಾರು. ನೀವು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದು ಇದೆಯಲ್ಲ, ಅದು ಭಾಳ ಆದ ಆನಂದವೇ ಬೇರೆ. ನೀವು ನೋಡಿ, ಭಗವಂತ ಇವರ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ಅನೇಕ ಇಂಥ ಒಂದು ಒಳ್ಳೊಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನತೆಗೆ, ಯಾಕೆಂದರೆ ಈಗ ಕನ್ನಡ ಸಿನಿಮಾಗಳು ಓಡೋದೇ ಕಷ್ಟ, ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಖಂಡಿತ ಇದು ಶತದಿನೋತ್ಸವ ಆಚರಿಸೋದ್ರಲ್ಲಿ ತಪ್ಪೇನಿಲ್ಲ. ಗ್ಯಾರಂಟಿ ಶತದಿನೋತ್ಸವ ರಾಜವರ್ಧನ್ ಒಳ್ಳೆಯದಾಗತ್ತೆ. ಭಗವಂತ ಈ ಟೀಮ್ಗೆ ಒಳ್ಳೆಯದಾಗಲಿ. ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಂಭವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಜೈ ಕರ್ನಾಟಕ ಮಾತೆ. ನಂಗೆ ಮಾತಾಡೋಕ್ಕೆ ಅಷ್ಟು ಬರಲ್ಲ, ಮ್ಯೂಸಿಕ್ ಮಾಡ್ತೀನಿ. ಸೊ ಮ್ಯೂಸಿಕ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮೂವಿನಲ್ಲಿ ಕೂಡ ಇದೇ ರೀತಿ ಒಂದು ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು. ನಮ್ಮ ಸೈಡಿಂದ ಮೋರ್ ದೆನ್ 100% ಕೊಡೋ ಒಂದು ಆಪರ್ಚುನಿಟಿ ಆ್ಯಂಡ್ ಇದು ಕೊಟ್ಟಿದ್ದಾರೆ ರಾಜ್ ಸಚಿನ್ ಎಲ್ಲ. ಸೊ ವಿಲ್ ಡೂ ಅವರ್ ಬೆಸ್ಟ್. ಆ್ಯಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಎ ಚಾಲೆಂಜಿಂಗ್ ಸ್ಕೋರ್. ಯಾಕಂದರೆ ಎಲ್ಲರೂ ಕಾಂಪಿಟಿಷನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಗೀತ ಮೇಡಮ್ ಇರ್ಬೋದು, ಸಚಿನ್ ಸರ್. ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಸ್ಟ್ರಿ ಥರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಟಿಲ್ ದಿ ಎಂಡ್. ಸೊ ಮ್ಯೂಸಿಕ್ ಆಲ್ಸೋ ವಿ ಹ್ಯಾವ್ ಟ್ರೈ ಟು ಡೂ ದ ಸೇಮ್ ಜಸ್ಟಿಸ್. ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿ ಜಸ್ಟ್ ಸ್ಪೋಕ್ ಟು ಬಿಜು ಅವರು ಆ್ಯಂಡ್ ಹಿ ಹ್ಯಾಸ್ ಡನ್ ಎನ್ ಅಮೇಝಿಂಗ್ ಲಿರಿಕ್ಸ್ ಆ್ಯಂಡ್ ದ ರ್ಯಾಪ್. ಸೊ 1 minute-ಅಲ್ಲಿ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ಶಾರ್ಟ್ ಗ್ಲಿಮ್ಸ್ ಆಫ್ ದ ಮೂವಿ ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ಏನು ನಾವು ಫೈನಲ್ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಸಣ್ಣ ಟೀಸರ್ ಮೂಲಕ ವಿ ಹ್ಯಾವ್ ಟ್ರೈ ಟು ಕನ್ವೆ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ, ಶುಭೋದಯ. ತುಂಬ ಖುಷಿ ಆಯಿತು ಟ್ರೈಲರ್ ನೋಡಿ. ಐ ಮೀನ್ ವೆರಿ ಗುಡ್. ಅಂದರೆ ನಮ್ಮ ರ್ಯಾಪಲ್ಲಿ ಏನಂತ ಹೇಳಿದ್ರೆ ಎಲ್ಲ ರಾನೆಸ್ ಹೇಗಿದೆಯೋ ಹಾಗೆ ಮಕ್ಕೊಡ್ದಂಗೆ ಸ್ವಲ್ಪ ಆ ಥರ ಕಂಟೆಂಟ್ ಬರೆಯೋದ್ರಿಂದ ಈ ಚಿತ್ರವೂ ಕೂಡ ಹೇಗೆ ರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು ಗ್ಲಿಮ್ಸ್ ಹೆಂಗಿರುತ್ತೆ, ದಿಸ್ ಇಸ್ ದ ಒಂದು ಜಿಸ್ಟ್ ಆಫ್ ಇಟ್. ಆ್ಯಂಡ್ ಐಮ್ ಕಿಶೋರ್ ಸರ್ಸ್ ಬಿಗ್ ಫ್ಯಾನ್ ಟು ಬಿ ಆನೆಸ್ಟ್, ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ. ಆ್ಯಂಡ್ ಅಫ್ಕೋರ್ಸ್ ಕೀರ್ತನ್ ಸರ್ ಮ್ಯೂಸಿಕ್ ಹೇಳಿದಾಗ ವೆರಿ ಕ್ಲೋಸ್ ಟು ಒಂದು ಕನ್ನಡದ ಏನಂತಾರೆ ಒಂದು ಆ್ಯಕ್ಚುಯಲ್ ರ್ಯಾಪ್ ಟ್ರ್ಯಾಕ್ದು ಮ್ಯೂಸಿಕ್ ಏನಿರುತ್ತೋ ಆ ಥರದ್ದೇ ಟ್ರ್ಯಾಕಲ್ಲಿ ಒಂದು ರ್ಯಾಪ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಕಂಟೆಂಟ್ ತುಂಬ ರಾ ಇರೋದ್ರಿಂದ ಆ್ಯಂಡ್ ಪ್ಲಸ್ ಕರ್ಮ ಇಸ್ ದ ಹೋಲ್ ಕಾನ್ಸೆಪ್ಟ್. ಎಷ್ಟೊಂದು ಜನ ಇವಾಗ ನೀವು ನೋಡ್ತಿರ್ಬೋದು, ಹೇಗಂತ ಹೇಳಿದ್ರೆ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡ್ರು ಕರ್ಮ ಬಿಡೋದಿಲ್ಲ, ಯಾವಾಗಾದರೂ ಅವಾಗ ಅದು ವಾಪಸ್ ಬಂದು ಹೊಡೆಯುತ್ತೆ. ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಎಫ್ ಯು. ಸೊ ದ್ಯಾಟ್ ಇಸ್ ದ ಹೋಲ್ ಜಿಸ್ಟ್ ಆಫ್ ದ ರ್ಯಾಪ್ ಅಂತ ಹೇಳ್ಬೋದು. ಆ್ಯಂಡ್ ಯಾ ಹೋಪ್ಫುಲಿ ಸೊ ಕೆನ್ ಐ ಸಿಂಗ್ 4 lines ಸರ್? ಮೆರೀರೋ ಎಷ್ಟು ಮೆರೀತೀರಾ, ನವರಂಗಿ ಆಟಗಳು ದಿನ ಆಡ್ತಿದ್ದೀರಾ, ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡಿದ್ದೀರಾ, ಮಾಡಿದುಣ್ಲೇಬೇಕು ಅಂತ ನೀವು ಮರ್ತಿದ್ದೀರಾ, ಲೂಟಿ ಮಾಡ್ಕೊಂಡವ್ರು ಕೋಟಿ, ಮಣ್ಪಾಲೆ ಆಗೋದು ಮಣ್ಣಂಗಟ್ಟಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ ಬಾರ್ಸಕ್ ನೋಡ್ದೆ ಮಕ್ಕ ಮೂತಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಎಫ್ ಯು. ಸೊ ದಿಸ್ ವಾಸ್ ದ ಟ್ರ್ಯಾಕ್ ದಟ್ ವಿ ಡಿಡ್ ಆ್ಯಂಡ್ ಧನ್ಯವಾದಗಳು. ಆ್ಯಂಡ್ ಮೋರ್ ಕೇಳ್ತಾರೆ, ಇನ್ನು ಸ್ವಲ್ಪ ಲೇಯರ್ ಬೈ ಲೇಯರ್ ಅರ್ಥ ಆಗುತ್ತೆ. ಟೀಸರ್ನು ನೋಡಿ ಎಲ್ರಿಗೂ ಶೇರ್ ಮಾಡಿಲ್ಲ ಅಂದರೆ ನಿಮ್ಮ ಮಂದಿಯವ್ರ ಮೇಲೆ ಆಣೆ. ಮಚ್ ಲವ್, ಹೆಚ್ಚು ಪ್ರೀತಿ, ಹುಚ್ಚು ಧನ್ಯವಾದ. MC ಬಿಜು. ಒಳ್ಳೆ ಆಣೆ ಹಾಕಿದ್ರಿ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ MC ವಿಜು, ಥ್ಯಾಂಕ್ ಯು ಸೋ ಮಚ್ ಕೀರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಕೆವಿನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ಇಲ್ಲೂ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್, ಆ್ಯಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ರಾಜವರ್ಧನ್ ಸರ್, ಸಚಿನ್ ಸರ್, ನಮ್ಮ ಡೈರೆಕ್ಟರ್ ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಅಂದರೆ ಇವರ ಈ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ, ಕರ್ಮ ಅನ್ನೋದು. ಈ ಒಂದು ಡೈಲಾಗ್ ನೆನಪಾಯಿತು ನನಗೆ. ನಮ್ಮ ರಘು ನಿಡುವಳ್ಳಿಯವರು ಒಂದು ಕೈವ ಅನ್ನೋ ಸಿನಿಮಾಗೆ ಬರೆದಿದ್ದ ಡೈಲಾಗು, ಧರ್ಮದೇಟಿಂದ ತಪ್ಸ್ಕೋಬೋದು, ಕರ್ಮದೇಟಿಂದ ತಪ್ಸ್ಕೊಳ್ಳೋಕ್ಕಾಗಲ್ಲ ಅಂತ. ಅದು ಕುತುರವಾಗಿ ಪ್ರೆಸೆಂಟ್ ಏನೇನು ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾಯಿದೆ ಅದೇ ದೊಡ್ಡ ಉದಾಹರಣೆ. ನಮ್ಮ ಕಮಲ್ ಶ್ರೀದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ಕರಣ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಟೀಸರ್ ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರರು, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಒಂದು ಆಸೆ ಇತ್ತು ಅಂದರೆ ಕಿಶೋರ್ ಸರ್ ಜೊತೆ ಮಾಡಬೇಕು ಅಂತ. ಈ ಸಿನಿಮಾದ ಮುಖಾಂತರ ರಾಜವರ್ಧನ್ ಅವರು ಅದನ್ನು ಈಡೇರಿಸಿದ್ದಾರೆ. ಥ್ಯಾಂಕ್ ಯು ರಾಜವರ್ಧನ್ ಅವರು. ಮತ್ತು ಟೀಸರ್ ಬಗ್ಗೆ ಹೇಳೋದಾದರೆ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇದೆ. ಯಾಕೆಂದರೆ ಈ ಮುಂಚೆ KGF ಆಗಲಿ, ಕಾಂತಾರ ಆಗಲಿ, ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಅಂತ ಕಿಶೋರ್ ಸರ್ ಇದ್ದಾರೆ, ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೋತೀನಿ. ಖಂಡಿತ ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್. ಹೊಸ ಕಲಾವಿದನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದೀರಾ. ಯಾಕೆಂದರೆ ಎಷ್ಟೋ ಟ್ಯಾಲೆಂಟ್ಗಳಿಗೆ ಸ್ಟೇಜ್ಗಳು ಸಿಗ್ತಾ ಇಲ್ಲ. ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ, ಅದು ಕೆಲವೊಂದು ಪ್ರೊಡಕ್ಷನಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ನಿಮ್ಮ ಪ್ರೊಡಕ್ಷನ್ ವತಿಯಿಂದ ಒಳ್ಳೊಳ್ಳೆ ಕಲಾವಿದರು ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಚಿನ್ ಬ್ರೋ, ಆಲ್ ದ ಬೆಸ್ಟ್. ತುಂಬ ಹಿಂದೆ ಸಿನಿಮಾ ಮಾಡಿದ್ರಿ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುನೀಲ್ ಸರ್ಗೂ ಅಷ್ಟೇ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನನಗೊಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಎಲ್ಲ ಕಲಾವಿದರಿಗೂ, ಎಂಟೈರ್ ಟೀಮ್ಗೂ, ನನ್ನ ಕಡೆಯಿಂದ ಕಮಲ್ ಶ್ರೀದೇವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಕರಣ್ ಅವರೇ. ಇಂಡೈರೆಕ್ಟ್ಲಿ ಕೆ ಅಂದರೆ ಕರಣ್ ಅಂತ ಕೂಡ ಹೇಳಿದ್ರು ಥರ. ಓಕೆ, ಥ್ಯಾಂಕ್ ಯು. ಕಾರ್ತಿಕ್ ಸರ್, ಇದೀಗ ಟೀಸರ್ ನೋಡಿದಾಗ ಪಕ್ಕ ಲೋಕಲ್ ರೌಡಿ ರೀತಿಯಲ್ಲಿ ಕಾಣಿಸ್ತಾ ಇದ್ರಿ ಇಬ್ಬರು ಕೂಡ. ನಮ್ಮ ಕಮಲ್ ಶ್ರೀದೇವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲ ಶ್ರಮಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮುಗೀತಾ? ಶುರುನೇ ಮಾಡಿಲ್ಲ ನೀವು? ಓಕೆ, ಕಾರ್ತಿಕ್ ಅವರೇ, ಕಾರ್ತಿಕ್ ಸರ್ದು ಸೇರಿಸಿ ನೀವು ಮಾತನಾಡ್ಬೇಕೀಗ. ಓಕೆ, ಪಾತ್ರಗಳ ಬಗ್ಗೆ, ನಮ್ಮ ಟೀಸರ್ ಬಗ್ಗೆ. ಮೊದಲನೇದಾಗಿ ಎಲ್ಲ ದೊಡ್ಡ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗೂ, ಮತ್ತು ನಾನು ಮಾಡಿದಂತಹ ತಪ್ಪುಗಳನ್ನೆಲ್ಲ ತಿದ್ದಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಂತಹ ನಮ್ಮ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರ ಮೇಲೆ ಇಷ್ಟೊಂದು ಚೆನ್ನಾಗಿ ಕಾಣಿಸೋ ಥರ, ನಾವು ಅಷ್ಟೊಂದು ಕ್ರೂರಲ್ಲಾಗಿ ಕಾಣಿಸಿದ್ರೂ ಆ ಮೂವಿಯಲ್ಲಿ ತುಂಬ ಗುರ್ಸ್ಕೊಳ್ಳೋ ಥರ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟೀಸರು ಒಂದು ಮ್ಯೂಸಿಕ್ ಆಗಿರ್ಬೋದು. ಕರ್ಮ ಅಂತ ಹೇಳ್ತಿದ್ರು ಎಲ್ಲರೂ. ಯಾರು ಬಿಟ್ರೂ ಕರ್ಮ ಅಂತೂ ಬಿಡಲ್ಲ. ಯಾರೇನೇ ಪ್ರಪಂಚದಲ್ಲಿ ಏನೇ ತಪ್ಪು ಮಾಡಲಿ, ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲರೂ ಹುಷಾರಾಗಿರಿ, ಕರ್ಮನ ಫಾಲೋ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಕಮಲ್ ಶ್ರೀದೇವಿ ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ. ಈ ಸಿನಿಮಾನ ನಾವು ಬೆಂಗಳೂರು ಮತ್ತು ಮೈಸೂರು, ಮೇಲ್ಕೋಟೆ ಎಲ್ಲ ಸುಮಾರು ಒಂದು 63 ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದ್ದೀವಿ. ನಿಮ್ಮ ಮುಂದೆ ಔಟ್ಪುಟ್ ಕಾಣಿಸ್ತಾ ಇದೆ ಟೀಸರಲ್ಲಿ. ಇದಕ್ಕೆ ಮೇಯ್ನ್ ಕಾರಣ ನಮ್ಮ DOP ನಾಗೇಶ್ ಸರ್, ಇವತ್ತು ಅವ್ರು ಮಿಸ್ ಆಗಿದ್ದಾರೆ. ಆ್ಯಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಕೂಡ ತುಂಬ ಚೆನ್ನಾಗಿ ಇದಕ್ಕೊಂದು ಶೇಪ್ ತಂದುಕೊಟ್ಟಿದ್ದಾರೆ. ಮತ್ತು ನಮ್ಮ ಕೆವಿನ್ ಅವರು ಟೀಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ, ಅದು ನೋಡ್ತಾ ಇದ್ದೀರಾ. ಅದರಲ್ಲಿ ಮಿತ್ರ ಸರ್ ಒಬ್ಬರು ಮಿಸ್ ಆಗಿದ್ದಾರೆ, ಮತ್ತು ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ, ಪ್ರವೀಣ್ ಜೈನ್ ಮಿಸ್ ಆಗಿದ್ದಾರೆ, ರಮೇಶ್ ಇಂದ್ರ ಸಾರು ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಇನ್ನು ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ಶ್ರೀದೇವಿ ಮೇಡಮ್, ನಮ್ಮ ಸಂಗೀತಾ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ನಮ್ಮ ಕಿಶೋರ್ ಸರ್ ACP ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ. ಇನ್ನು ರಾಘು ಸರ್, ಕರಣ್ ಸರ್, ಕಾರ್ತಿಕ್ ಸರ್
ಎಲ್ಲ ಆರ್ಟಿಸ್ಟು ಅವರವ್ರ ಪಾತ್ರಗಳಿಗೆ ತುಂಬಾ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ. ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ನಿರ್ದೇಶಕನಾದವನಿಗೆ ಶೂಟಿಂಗ್ ಟೈಮಲ್ಲಿ ಭಾಳಷ್ಟು ಪ್ರೆಸರ್ ಇರುತ್ತೆ. ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೂ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನು ಬ್ಯಾಲೆನ್ಸ್ ಮಾಡಿದಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕಮಲ್ ಶ್ರೀದೇವಿ ಅನ್ನೋ ಒಂದು ಪ್ರಾಜೆಕ್ಟ್ ಕೊಟ್ಟರು. ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಹೆಸರು ಮನಸ್ಸಲ್ಲಿದೆ ಅಂತ. ಓಕೆ, ಥ್ಯಾಂಕ್ ಯು. ಎಕ್ಸ್ಟ್ರಾ ಹಾಕ್ಕೊಂಡ್ರು ನಾವು ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಕಮಲ್ ಶ್ರೀದೇವಿ ಟೀಸರ್ ಲಾಂಚ್ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಂಡ್ ನಮ್ಮ ಸಿನಿಮಾದ ಬಗ್ಗೆ? ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಖುಷಿ ಏನಂದರೆ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾವಿಬ್ಬರು ಸುಮಾರು 10-11 ವರ್ಷ ಆಯಿತಾ 11 ವರ್ಷಗಳ ಜರ್ನಿ. ಇನ್ನೊಂದು 2-3 ಸಿನಿಮಾ ಮಾಡಿದ್ವಿ. ಯಾವ ಸಿನಿಮಾನೂ ಹೊರಗೆ ಬಂದಿಲ್ಲ. ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಅವರ ಎಬಿಲಿಟಿಗೆ, ಅವರ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಒಳ್ಳೆಯ ರೆಕಗ್ನಿಷನ್ ಸಿಗುತ್ತೆ ಈ ಸಿನಿಮಾದಿಂದ ಅಂತ ನನ್ನ ಆಸೆ, ಹಾರೈಕೆ ಎಲ್ಲವೂ ಸಹ. ಜೊತೆಗೆ ನಾಗೇಶ್ ಅವರು ಕೂಡ, ನಾಗೇಶ್, ಮಲ್ಲಿಕಾರ್ಜುನ್ ಅವೆಲ್ಲ ತುಂಬ ಹಳೆ ಟೀಮ್, ಅವರೆಲ್ಲರೂ ಈ ಸಿನಿಮಾಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ. ಸುನಿಲ್ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅನಿಸಿದ್ದೆ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು. ನಿಮಗೆ ಇತ್ತೀಚಿನ ಘಟನೆಗಳಿಂದ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂಥ ವಿಷಯಗಳು ತಾನೆ. ಅತ್ಯಾಚಾರ, ಕೊಲೆ ಅನ್ನೋದು ನಾವು ದಿವಸ ಪೇಪರ್ನಲ್ಲಿ ನೋಡ್ತೀವಿ. ಆದರೆ ಅದರ ಬಗ್ಗೆ ನಾವೇನು ತುಂಬ ಸಹಜ ಆಗೋಗ್ಬಿಡುತ್ತೆ ನಮಗೆ. ಅದನ್ನು ನೋಡೋದು ಸಹಜ ಆಗೋಗಿದೆ, ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ. ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ. ಸೊ ನಮ್ಮಲ್ಲೇ ಒಬ್ಬರಿಗೆ ಯಾರು ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಕಾಯಬೇಕಾ, ಅದಕ್ಕೆ ಮುಂಚೆ ನಾವು ದನಿ ಎತ್ತಬೇಕಾ ಅಂತ ನಾವು ಯೋಚನೆ ಮಾಡಬೇಕು. ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಅದೇನೆ. 12 ವರ್ಷ ಆಯಿತು ಒಂದು ಹೆಣ್ಮಗು. ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳನ್ನ ನಾನು ಮಾತಾಡ್ತೇನೆ. ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು, ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೊಡುತ್ತೆ. ನಾವು ಮುಖ್ಯವಾಗಿ ಏನಂದರೆ ನಾವು ದನಿ ಎತ್ತಾ ಇಲ್ಲ ಅನ್ನೋದು. ಸೊ ನಮ್ಮನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಬಂದೆ. ಇನ್ನೊಂದು ಕಾರಣ ಸಂಗೀತ ಅವರು. ಮೊದಲಿಂದನೂ ಒಟ್ಟಿಗೆ ನಾವು ಇನ್ನೊಂದು ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ವಿ, ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ. ಈ ಕಥೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ಕಾರಣ ಇದು. ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹೆಣ್ಣಿನ ಅನಿವಾರ್ಯತೆಗಳು, ಒಂದು ಹೆಣ್ಣನ್ನು ಸಮಾಜ ನೋಡೋ ದೃಷ್ಟಿಕೋನ, ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ. ಅದು ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು. ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇವೆ, ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದ, ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಎತ್ಕೊಂಡಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ. ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಶ್ರಮ ನಿಮಗೆ ಆನ್ ಸ್ಕ್ರೀನ್ ಕಾಣ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ, ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನು ಈಗ ಸೋ ಅದನ್ನು ಸುಳ್ಳಂತ ಸಾಬೀತು ಮಾಡಿಬಿಟ್ಟಿದೆ. ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು, ಹೊಸದಾಗಿರುವಂಥ ಕಾಂಟೆಂಟ್, ಜನಗಳಿಗೆ ಬೇಕಾದಂಥ ಕಾಂಟೆಂಟ್, ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾಂಟೆಂಟ್, ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತೊಗೊಂಡು ಹೋದಾಗ, ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತೊಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ. ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಆದರೆ ಅದು ಈಗಾಗಲೇ ನೋಡಿರ್ತಾರೆ ಅವರು, ನಮ್ಮ ಪ್ರೊಡಕ್ಷನ್ ಟೀಮ್ ಅದನ್ನು ನೋಡಿರುತ್ತೆ. ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗನ್ಸುತ್ತೆ. ಹೀಗೆ ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಬಂದಿದ್ದಾರೋ ಹಾಗೇ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತೊಗೊಂಡು ಹೋಗಿ ತಲುಪಿಸಲಿ. ಕನ್ನಡದ ಜನ ಡೆಫಿನೆಟಾಗಿ ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಉಮೇಶಣ್ಣ ನಮಸ್ಕಾರ. ಆ್ಯಕ್ಚುಲಿ ನನ್ನ ಪಾತ್ರನ, ಶ್ರೀದೇವಿ ಪಾತ್ರನ
ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿಗೆ ಆಗುವಂಥ ಎಲ್ಲ ಕಷ್ಟಗಳು, ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡತ್ತೆ. ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿಲಿ ಇರಲಿಲ್ಲ. ನನಗೆ ಕೋವಿಡ್ ಆಗಿತ್ತು, ಆಗ 1.5 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟ್. ಸೊ ಈ ಪ್ರೆಸ್ ಮೀಟಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಆ್ಯಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ. ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ನಿಂದ ಪರಿಚಯ. ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಅದು. ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು, ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು, ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ಯುವರ್ ಪಕ್ಕ. ಓಕೆ ಓಕೆ, ಥ್ಯಾಂಕ್ ಯು. ನಿರ್ದೇಶಕರಿಂದ ಈ ಥರ ಒಂದು ಮಾತು ನಮಗೊಂದು ಮೆಡಲ್ ಥರ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಅವರ ಬಾನ್ಸ್ವಾಲೋಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್. ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು, ಒಳ್ಳೆ ನಟರನ್ನು ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಅಲ್ಲಿರುವಂಥ ಆ ಸೀರೆ ಕಲರಿಂದ ಹಿಡಿದು ಪ್ರತಿಯೊಂದು ಹಿ ಈಸ್ ವೆರಿ ಪ್ರಿಸೈಸ್. ಇದು ಹಿಂಗೆ ಬರಬೇಕು, ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್. ಹಾಗಾಗಿ ನಿಮಗೆ ಅಂಥ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ಥರ ಇರುವಂಥ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಆ್ಯಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ಆಸ್ ವೆಲ್. ಯಾಕೆಂದರೆ ಒಂದೊಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬ ಒಂದು ಏನಂತಾರೆ, ಇಟ್ ಈಸ್ ಬಿಕಮ್ ಅ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ. ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಸೋಗಿ ನಮಗೆ ಟಿಕೆಟ್ ಸಿಗ್ತಿಲ್ಲ, ಸೊ ರಾಜ್ ಬಿ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡಬೇಕಾಗಿರೋ ಪರಿಸ್ಥಿತಿಲಿದ್ದೀವಿ. ಆ್ಯಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ, ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ. ಇದು ಹಿಂದೆ ನೀವು ಅವರ ನಟನೆ ನೋಡಿರ್ತೀರಾ, ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಮುಂದೆ ಬರುವಂಥ ಚಿತ್ರಗಳು ಕೂಡ. ಇದನ್ನು ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂಥ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ. ಆದ್ರೂ ಥ್ಯಾಂಕ್ ಯು. ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು. ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರಾಗಿ ನಿಂತಿದ್ದರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆನ್ಸರೇ ಇಲ್ವಾ? ಅಯ್ಯೋ, ನಾನು ಫಸ್ಟ್ ಪ್ರೆಸ್ ಮೀಟಿಗೆ ಬರಲಿ, ಬೇಜಾರು ಮಾಡ್ಕೊಂಬಿಟ್ಟಿದ್ದೀರಾ ಏನಪ್ಪ, ನಂಗೆ ಗೊತ್ತಿಲ್ಲ. ಎನಿವೇಸ್, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯು ಲುಕಿಂಗ್ ವೆರಿ ಗಾರ್ಜಸ್. ಥ್ಯಾಂಕ್ ಯು. ನಾನಿವತ್ತು ನಿದ್ದೆ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಯಾರ್ದಾದ್ರೂ ಹೆಸರು ಅಥವಾ ಯಾರ್ದಾದ್ರೂ ವಿಚಾರ ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರುವಂಥ ಆರ್ಟಿಸ್ಟ್ಸು ಕೆಲವೊಂದು ಕಾರಣಾಂತರ ಶೂಟು ಅದು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು. ಇನ್ನೂ ಹೆಚ್ಚು ಪ್ರಮೋಷನ್ಸಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಥವಾ ಅಪಿಯರೆನ್ಸಿಂದ ಹಿಡಿದು ಪಾತ್ರಕ್ಕೆ ಬಹಳಷ್ಟು ಪ್ರಿಪರೇಷನ್ನ ಅಗತ್ಯತೆ ಇರುತ್ತೆ. ಏನಾದರೂ ಚಾಲೆಂಜಿಂಗ್ ಆಗಿತ್ತಾ ಕಮಲ್ ಶ್ರೀದೇವಿ ನಿಮ್ಮ ಕಂಪ್ಲೀಟ್ ಜರ್ನಿ ಪ್ರೊಡಕ್ಷನ್ ಹೌಸಿಂದ ಹಿಡಿದು ನಟನಾಗಿ ಕೂಡ? ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಬಂದಿರೋದಕ್ಕೆ, ಹಾಗೆ ನಮ್ಮ ಎಂಟೈರ್ ಟೀಮಿಗೆ ಥ್ಯಾಂಕ್ ಯು ಇವತ್ತು ಬಂದು ಟೀಸರ್ ಲಾಂಚ್ನ ಸಕ್ಸಸ್ ಮಾಡಿದ್ದಕ್ಕೆ. ಹೋಪ್ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ. ಜರ್ನಿ ಬಂದು ಒಂದು ಸಿಂಪಲ್ ಥಾಟಿಂದ ಶುರುವಾಗಿದ್ದ ಜರ್ನಿ. ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದ್ದು. ಅಲ್ಲಿಂದ ಆ ಎಳೆನ ಡೆವಲಪ್ ಮಾಡ್ತಾ ಹೋಗ್ತಾ ಈ ಸ್ಟೇಜಿಗೆ ಬಂದಿದ್ದೀವಿ. ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ. ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ. ಸುನಿ ಅವರು ಅದನ್ನು ಹೊರಗಡೆ ತರೋದ್ರಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಹಾಗೆ ಎಂಟೈರ್ ಟೀಮ್. ನಮಗೆ ಒಬ್ಬೊಬ್ಬರು ಕಲಾವಿದರು ನಮ್ಮ ಜೊತೆಗೆ ಬಂದಿಲ್ಲ ಅಂದಿದ್ರೆ ಈ ರೀತಿ ಬರ್ತಿರಲಿಲ್ಲ. ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಮೇಲೆ ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮಗದು ಫುಲ್ಫಿಲ್ ಆಗೋದು. ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದ್ದೇ ಆದಂಥ ಚಾರ್ಮಿನ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಆದರೂ ಯಾವ ನಟರು ಹೆಚ್ಚು ಕಮ್ಮಿ ಅಂತಲ್ಲ, ಬಟ್
ಆ ಕೆಲವೊಂದು ಸ್ಟೇಜನ್ನು ಅವ್ರುಗಳೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದು, ಎಲ್ಲರ ಕೈಲೂ ಆ ಪದಗಳನ್ನ ವೆಯ್ಟೇಜ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನವೂ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೆಟ್ ಗುಣ ಅವ್ರು ಇರ್ಬೋದು, ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದಾರೆ, ರಾಜ್ ಸಪೋರ್ಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಎಲ್ಲಿ ಅಂದರೆ, ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತೊಗೊಂಡ್ವಿ. ನಮಗೆ ಫಸ್ಟ್ ಸಮಾಧಾನ ಆಗ್ದಲೇ ನಾವು ಮುಂದುವರಿಬಾರ್ದು ಅಂತ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದು ಇವತ್ತಿಲ್ಲಿ ಕಾಣಿಸ್ತಾ ಇದೆ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ. ಯಾಕಂದರೆ ಕೆಲವೊಂದು ಸತಿ ಸಿನಿಮಾ ನಮ್ಮ ಕಂಟ್ರೋಲ್ ಇರುತ್ತೆ, ಪ್ರಚಾರ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದನ್ನು ಮೀಡಿಯಾದವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೂ 1.5 ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾನ ಒಂದು ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರಾ. ಸೊ ಅದಕ್ಕೆ ದಯವಿಟ್ಟು ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತಿನೂ ವಿಶ್ ಮಾಡ್ತಾರೆ. ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ. ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು, ನನ್ನ ಕೆಲಸ ಮುಗೀತು ಅಂತ ಹೊರಟ್ಬಿಡ್ತಾರೆ. ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ. ನಮ್ಮ ಟೀಮ್ ಜೊತೆ ಸದಾಕಾಲ ನಿಂತಿದ್ದೀರಾ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗೆ ಕಿಶೋರ್ ಸರ್ ಅವ್ರ ಡೇಟ್ಸ್ ತೊಗೊಳ್ಳೋದೇ ತುಂಬ ಕಷ್ಟದ ಕೆಲಸ. ಸೊ ಒಂದಿನ ಬಾಂಬೆಲಿ ಇರ್ತಾರೆ, ಒಂದಿನ ಚೆನ್ನೈಯಲ್ಲಿ ಇರ್ತಾರೆ. ಸೊ ಅವ್ರು ಕರ್ಕೊಂಬಂದು ಶೂಟ್ ಮಾಡಿಸೋದಕ್ಕೆ ಇವರಿಬ್ರಿಗೆ ತುಂಬ ಕೆಲಸ ಆಗಿತ್ತು. ಅಂದರೆ ಸೆಟ್ಟಿಗೆ ಬಂದಮೇಲೆ ಕಿಶೋರ್ ಸರ್ ಬಗ್ಗೆ ಎರಡು ಮಾತಿಲ್ಲ. ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀ ಮಾಡ್ಕೊಂಡು ಕರ್ಕೊಂಬರೋದು ಒಂದು ಕೆಲಸ ಅಷ್ಟೇ. ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ. ಅವರು ತುಂಬ ಮಾತಾಡ್ದಲೇ ಅದನ್ನು ಹೇಳ್ಕೊಡ್ತಾರೆ, ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ. ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದ್ರು ಸೆಟ್ಟಲ್ಲಿ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್. ಇನ್ನು ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡ್ದಲೇ ಇದನ್ನು, ಯಾಕಂದರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು 2 ದಿನ 3 ದಿನದಲ್ಲಿ ನಡೆಯೋ ಸಬ್ಜೆಕ್ಟು. ಸೊ ಆ ಲೈನ್ನ ನಾವು ತುಂಬ ಒಂಚೂರು ಬಿಟ್ರೂ ಕತೆ ತುಂಬ ಈಸಿಯಾಗಿ ಗೊತ್ತಾಗಲಿಲ್ಲ ಅಂದ್ರೂ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡಿಬಿಡ್ತಾರೆ. ಸೊ ಅದು ನಮಗೆ ಬೇಡ. ಸೊ ನಾವು ಅದನ್ನು ಬೇರೆ ರೀತಿ ತೊಗೊಂಡೋಗ್ಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ಡ್ ಕರ್ಮ ಅನ್ನೋ ಥೀಮ್ ಬೇಸ್ಡಲ್ಲಿ ವರ್ಕ್ ಮಾಡಿದ್ದೀವಿ. ಕೋಇನ್ಸಿಡೆಂಟ್ಲಿ ಅದೇನಾಗ್ತಿದೆ, ನಾವು ಪ್ರೆಸ್ ಮೀಟ್ ಕರೆದಾಗೆಲ್ಲ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಪೂರ್ವಕವಾಗಿ ಸಪೋರ್ಟಿಂಗಾಗಿ ಬರ್ತಾ ಇದೆ. ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕ್ರಿಯೇಟಿವ್ ಆಗಿ ಸ್ಪೆಷಲಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು, ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂಯಿಂದ. ಸೊ ಕೆಲವೊಂದು ಸತಿ ಅದು ಇಷ್ಟ ಆಗ್ಬೋದು, ಇಷ್ಟ ಆಗದಲ್ಲೇನೂ ಇರ್ಬೋದು. ಸೊ ಆ ರಿಸ್ಕ್ ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ. ವಿ ವಾಂಟ್ ಟು ಗೋ ಔಟ್ ಆಫ್ ದ ಬಾಕ್ಸ್ ಸೊ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ. ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ದಾರ ಮಿಸ್ ಮಾಡಿದರೆ ಐ ಆಮ್ ಸಾರಿ. ಸ್ಟೇಜ್ ಮೇಲೆ ಬಂದಾಗ ಒಂದ್ಸತಿ ಅದಾಗುತ್ತೆ, ನೆಕ್ಸ್ಟ್ ಟೈಮ್ ಅದು ಆಗದಿರೋ ನೋಡ್ಕೋತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಮಾತಾಡಿ ಮುಗಿಸಿ ಕೊನೆ ಪಂಕ್ತಿಲಿ ಊಟ ಮಾಡೋಕೆ ಕೂತಾ ಇರೋ ಥರ ಇದು ಯಾವ ಐಟಮ್ಸು ಇರೋಲ್ಲ ನಮಗೆ ತಿನ್ನೋಕೆ ಅವಾಗ. ಸೊ ಆ ಥರ ಸಿಚುವೇಷನಲ್ಲಿದ್ದೀನಿ ನಾನು. ಎಸ್, ಕಮಲ್ ಶ್ರೀದೇವಿ ಬಂದು ತುಂಬ ಒಂದು ದೊಡ್ಡ ಜರ್ನಿ. ದೆನ್ ಯಾವತ್ತೋ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ. ಆ ಲೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ನೀನೆಂದರೆ ನನಗೆ ಆಸೆಯೂ ಅಲ್ಲ, ಆಕರ್ಷಣೆಯೂ ಅಲ್ಲ, ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ. ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು, ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ. ಕಮಲ್ಗೆ ಆಸೆನೂ ಅಲ್ಲ, ಆಕರ್ಷಣೆನೂ ಅಲ್ಲ, ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ. ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಆ ಲೈನು ಇವತ್ತು ವರ್ಕ್ ಮಾಡಿ, ಶೂಟಿಂಗ್ ಮಾಡಿ, ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದು ನಿಂತಿದ್ದೀವಿ. ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ. ಸೊ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಒಂದು ಖುಷಿ ಆಯಿತು. ಮತ್ತು ನಾವು ಅಂದ್ಕೊಂಡಿದ್ದು ಮಾಡಿದ್ದೀವಿ, ನಾನು ಅಂದ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ. ದೆನ್ ಸುಮಾರು ಅಂದರೆ 6 ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ. ಯಾಕೆ ಚೆನ್ನಾಗಿರಲಿಲ್ಲ ಅಂದ್ರಕ್ಕೂ ನಾವೇ ಕಾರಣ, ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ, ನಾವುಗಳು ಮಾಡ್ತಿರೋ ಸಿನಿಮಾಗಳೇ ಕಾರಣ. ಸೊ ಒಂದು 6 ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು, ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ. ಸೊ ಇವತ್ತು ಏಕಾದಶಿ ಮುಗಿದು, ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿ ಆಗ್ತಾಯಿದೆ. ಈ ಸುಗ್ಗಿ ಕಾಲಕ್ಕೆ ಮೇಯ್ನ್ ಕಾರಣ ಆದಂಥ ಎಕ್ಕಾ ಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ಸೋ ಆ್ಯಂಡ್ ಸೋ
ಇದರಿಂದನೇ ಆಡಿಯನ್ಸು ಜನ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ. ಸೊ ಪ್ರತಿಯೊಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ನಾವೊಂದು ದಸರಾ ಮಾಡ್ಬೋದು, ಒಂದು ದೀಪಾವಳಿ ಮಾಡ್ಬೋದು, ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು. ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾಯಲ್ಲಿ ಕೆಲಸ ಮಾಡೋಕ್ಕೋಸ್ಕರ. ಸೊ ನಮ್ಮಗಳಲ್ಲೇ ಇದೆ, ನಮ್ಮ ಹತ್ರನೇ ಆನ್ಸರ್ ಇದೆ. ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ. ಸೊ ಅದು ಗೊತ್ತಾಗಲ್ಲ ನಮಗೆ, ಏನೋ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ, ಅದು ಹೋಗ್ತಾ 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 ಅದು ಅರ್ಧಕ್ಕೆ ಬಿಡೋಕ್ಕಾಗಲ್ಲ, ಬರೋಕ್ಕಾಗೋದಿಲ್ಲ. ಸೊ ಈ ಥರದ ಒಂದು ಪ್ರಾಬ್ಲಮ್ಗಳಿತ್ತು. ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ಸ್ ಟು 2 ಸಿನಿಮಾ ತಂಡಕ್ಕೆ. ಈಗ ಒಳ್ಳೆ ಟೈಮು. ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ. ಸೊ ಅದೊಂದು ಖುಷಿ ಆಗ್ತಿದೆ. ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಫ್ಲಿಪ್ ಆಗಬೇಕಾಗತ್ತೆ ಅವಾಗವಾಗ. ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅಂದರೆ ಕಿಚ್ಚ ಸುದೀಪ್ ಸರ್ನೇ ತೊಗೋಬೋದು, ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತೊಗೋಬೋದು, ರಾಜ್ಬಿ ಶೆಟ್ಟಿ ಅವ್ರನ್ನ ತೊಗೋಬೋದು, ರಿಷಬ್ ಶೆಟ್ಟಿ ಅವ್ರು ತೊಗೋಬೋದು. ಡಬಲ್ ಆ್ಯಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಲ್ಲ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ, ಆ್ಯಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ, ನಿರ್ದೇಶಕನಾಗಿ ಮಾಡಿರ್ತಾರೆ. ಈ ಥರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು. ಯಾಕಂದರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗತ್ತೆ. ಯಾಕಂದರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ. ಸೊ ನಮ್ಮ ತಂದೆ 40-50 ವರ್ಷದಿಂದ ಬಂದಿದ್ದಾರೆ. ಸೊ ನಾವು ಮುಂದೆ ಹೋಗಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಆ ಥರ ಒಂದು ಫ್ಲಿಪ್ ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಿರಲಿ, ನಿರ್ಮಾಪಕ ಆಗಲಿ, ಸಹ ನಿರ್ಮಾಪಕ ಆಗಲಿ, ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ. ಸೊ ಕ್ರಿಯೇಟಿವ್ ಹೆಡ್ ಅನ್ನೋದು ಒಂದು ಏನಿದೆಯಲ್ಲ, ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ. ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ. ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ, ತುಂಬ ಜನ ಬೇಜಾರು ಮಾಡ್ಕೋತಾರೆ. ಬಟ್ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಮನೆ ಕೆಲಸ ಮಾಡಿಸ್ಕೋತಿಲ್ಲ ಯಾರ ಹತ್ರನೂ, ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು. ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಬಟ್ ನನ್ನ ಸಿನಿಮಾ ಗೆಲ್ಸೋಕ್ಕೆ ನಾನು ಏನು ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ತುಂಬ ಫಿಲಾಸಫಿ ಮಾತಾಡ್ತಿದ್ದೀನಿ ಅನಿಸ್ತಿದೆ. ಇಲ್ಲ, ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದಿದೆ. ಇನ್ನೇನು ನಾನು ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲಸಗಳನ್ನ ಹೇಳಬೇಕು ಅಂತ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಚಿನ್ ಕೂಡ ಅಷ್ಟೇ, ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತ್ಡೇ ಮಾಡಿಕೊಂಡ್ರು. ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾ ಇದ್ದಾರೆ. ಸೊ ಯಾವ ರೀತಿ ಅಂದರೆ ಅವರು ಕೂಡ ಫ್ಲಿಪ್ ಆಗಿದ್ದಾರೆ, ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ. ಸೊ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಿನಿಮಾ ಕಂಟೆಂಟ್ಗಳನ್ನ ಮಾಡೋಣ. ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ. ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ, ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ನಮ್ಮ ತಂಡನ ಸಂಪರ್ಕಿಸಿ. ತುಂಬ ಒಳ್ಳೊಳ್ಳೆ ಕಥೆಗಳನ್ನ ತುಂಬ ಹಸುವಿಂದ ಕಾಯ್ತಾ ಇದ್ದೀವಿ. ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು, ಯಾಕಂದರೆ ನನಗೆ ಗೊತ್ತು ಆ ಕಷ್ಟ. ಯಾಕಂದರೆ ಸುಮ್ಮನೆ ಹೈಟ್ ಇದ್ದೀನಿ ಅಂದಿನ ಒಂದೇ ರೀಸನ್ಗೋಸ್ಕರ ನನಗೆ ಬರೀ ಆ್ಯಕ್ಷನ್ ಸಿನಿಮಾ ಬರುತ್ತೆ. ಸುಮ್ಮನೆ ದಪ್ಪಕ್ಕಿದ್ದಾನೆ ಅಂದಿದ ತಕ್ಷಣ ಒಂದು 6-7 ಫೈಟ್ ಮಾಡು ಅಂತಾರೆ. ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ. ದಯವಿಟ್ಟು ಕತೆಗಳು, ಎಲ್ಲ ಕತೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟ್ರಿಗೆ ಬರ್ತಾ ಇರೋದು. ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ, ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ. ಇದೇ ಸೆಪ್ಟೆಂಬರ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಚೇಂಬರ್ ಅವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಿನಿಮಾಗಳಲ್ಲಿ 5 ಸಿನಿಮಾ, 6 ಸಿನಿಮಾ, 10 ಸಿನಿಮಾ ರಿಲೀಸ್ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದು 4 ಅಪಾಯಿಂಟ್ಮೆಂಟ್ ಥರ ಆದರೂ ಕೊಟ್ಬಿಡಿ. ವಾರಕ್ಕೊಂದು 3-4 ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ. ಬೇರೆ ಯಾವ ಕಾಂಪಿಟೇಷನ್ನು ಇರೋಲ್ಲ ಅವಾಗ. ಯಾಕಂದರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 19 ಮುಗಿದ್ಬಿಟ್ರೆ ಐ ಆಮ್ ಫ್ರೀ ಬರ್ಡ್. ಯಾಕಂದರೆ ಪ್ರೊಡಕ್ಷನ್ ಒಂದು ತುಂಬ ದೊಡ್ಡ ಜವಾಬ್ದಾರಿ. ಆ್ಯಕ್ಟರ್ ಆಗಿ ಮಾಡೋದು ಇದೆಯಲ್ಲ, ತುಂಬ ಆರಾಮಾಗಿರ್ತೀವಿ, ಮೇಕಪ್ ಮಾಡ್ತೀವಿ, ಅಲ್ಲಿ ಪ್ರೆಷರ್ ಇರೋದಿಲ್ಲ. ಇದು ತುಂಬ ದೊಡ್ಡ ಜವಾಬ್ದಾರಿ. ಈ ಸಿನಿಮಾನ 25 ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡಬೇಕು ಅನ್ನೋದೊಂದು ಇಬ್ಬರು ಕಂಡಿದ್ದ ಕನಸು. ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನಡೀತಾ ಇದೆ, ಜಾಬ ಕೆಲಸ ನಡೀತಾ ಇದೆ. ಸಿನಿಮಾದ ಒಂದು ಲೈನು ಇಡೀ ಇದರಲ್ಲಿ ಗೊತ್ತಾಗತ್ತೆ ನಿಮಗೆ. ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ, ಆಟೋ ಮೇಲೆ ಬರೆದಿತ್ತು ಅನ್ನಲ್ಲ, ಅದು ದಿಸ್ ಇಸ್ ಕರ್ಮ. ಎರಡೂ ಬರೀ ಟೀಸರ್ಗೋಸ್ಕರನೇ ಮಾಡಿದ್ದು. ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದ್ದೀವಿ ನಾವು. ಸಿನಿಮಾದಲ್ಲಿ ಪ್ರಮೋಷನಲ್ ಸಾಂಗ್ ಆಗಿರುತ್ತೆ ಇದು. ಇಲ್ಲ ಮೇಡಮ್, ಇಲ್ಲ.
ಜನ ಹಾಳಾಗಬೇಕು ಅಂದರೆ ನಮ್ದು ಒಂದು ಲೈನ್ ಇಟ್ಕೊಂಡು ಹಾಳಾಗಬೇಕು ಅನ್ನೋದೇನೆಲ್ಲ ಪ್ರಪಂಚದಲ್ಲಿ ತುಂಬ ಏನೇನೋ ಇದೆ. ಸೊ ಇವತ್ತಿನ ಸಿಚುವೇಶನ್ಗೆ ಅದು ಯೂತ್ಗೆ ಅರ್ಥ ಆಗೋ ಥರ ಅದು ಒಂದು ಜಸ್ಟ್ ಒಂದು ವರ್ಡ್ ಅದು. ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡ್ತಿದ್ದೀವಿ, ಬೇರೆ ಇಂಡಸ್ಟ್ರಿಲಿ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟಾಗಿ ತೋರಿಸ್ತಿದ್ದಾರೆ. ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಎಫೆಕ್ಟ್ ಆಗಲ್ಲ. ಆ ಪದದ ಬಗ್ಗೆ ಬಿಜ್ಜು ಇದು ಮಾಡ್ತಾರೆ ಅಂದರೆ ಎಫ್ ಮಾತ್ರ ಏನು ಬೇಕಾದ್ರೂ ಫಿಲ್ ಮಾಡಿ ಅಂತ ಹೇಳ್ತಾರೇನೋ. ಸೊ ಬೇಸಿಕ್ಲಿ ಎವ್ರಿಥಿಂಗ್ ಈಸ್ ಲೆಫ್ಟ್ ಟು ಆರ್ ಏನಂತಾರೆ, ನಾವು ಹೇಗೆ ಅದನ್ನ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್. ಎಫ್ ಯು ಅಂದರೆ ನಿಮ್ಗೇನು ಅರ್ಥ ಆಯಿತು? ಕರ್ಮ ವಿಲ್ ಫೈಂಡ್ ಯು. ಎಫ್ ಯು ಇಸ್ ಕರ್ಮ, ಯುನೋ ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಫೈಂಡ್ ಯು. ಸೊ ಬೇಸಿಕ್ಲಿ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ. ಆ್ಯಂಡ್ ದ್ಯಾಟ್ ವಾಸ್ ಮೈ ರೈಟಿಂಗ್. ನಾನು ಬರೆದಿದ್ದಾಗ ಹಾಗೆ ಬರೆದಿದ್ದು. ಸೊ ಐ ಥಿಂಕ್ ಹೋಪ್ಫುಲಿ ದಿಸ್ ಕ್ಲಾರಿಫೈಡ್ ದ ಕ್ವಶನ್. ಸೊ ವಿ ಫೌಂಡ್ ದ ಆನ್ಸರ್. ಥ್ಯಾಂಕ್ ಯು. ಸರ್ಟಿಫಿಕೇಟ್ ಹಾಕೊಂಡ್ರೆ ಆಯ್ತು. ಸೆನ್ಸರ್ಶಿಪ್ ಅನ್ನೋದು ಮೈಕ್ ಕೊಡಿ ಅವ್ರಿಗೆ. ಅಲ್ಲಿ ನಾವೇ ಮಾಡಿಬಿಡ್ಬಾರ್ದಲ್ಲ, ಇದು ಏನು ಹೇಳೋಕ್ಕಾಗಲ್ಲ ಸಿನಿಮಾದಲ್ಲಿ. ನಿಮ್ಮ ಪ್ರಕಾರ ಪ್ರಚಾರ ಅಂದ್ರೇನು ಸರ್? ಅಂದರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗಿಮಿಕ್ಗೋಸ್ಕರ ಅಂತನಾ ಸರ್? ನಾವು 2 years ಬ್ಯಾಕ್ ಮಾಡಿದ್ದು ಸಿನಿಮಾನ. ಕಮಲ್ ಶ್ರೀದೇವಿ ಅಂದರೆ ಒಂದು ತುಂಬ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಕ್ಯೂಟ್ ಪೇರು. ನಿಮ್ಮ ಕಮಲ್ ಶ್ರೀದೇವಿ ಅನ್ನೋ ಒಂದು ಯಾವ ಸಿನಿಮಾ ಮಾಡಿದಾರಲ್ಲ ಅವರಷ್ಟೂ ನಿಮಗೆ ಟ್ರ್ಯಾಜಿಡಿ ಎಂಡಿಂಗ್ ಅನ್ನೋದು ಇದೆ. ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗುತ್ತೆ ಅಂತ ಒಂದು ಇಟ್ಕೊಂಡಿದ್ದು. ಸೊ ಆ ಥರ ಇವತ್ತಿನ ಪಬ್ಲಿಸಿಟಿ ಗಿಮಿಕ್ಕು ಆ ಥರ ಇತ್ತು ಅಂದರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ. ನಾವು ಇಮಿಡಿಯೇಟ್ ಟೈಟಲ್ಗಳು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ. ಅಂದರೆ ನಾವು ನೋಡಿರೋವಂಥ ಮೂನ್ರಾಮ್ ಪಿರೈ ಆಗಿರ್ಬೋದು, ಅಷ್ಟು ಒಳ್ಳೆ ಸಿನಿಮಾಗೆ ಇಟ್ಕೊಂಡಿರೋವಂಥ ಒಂದು ದಿ ಬೆಸ್ಟ್ ಪೇರ್ ನೇಮ್. ಸೊ ಅದು ನನ್ನ ಸಿನಿಮಾ, ನನ್ನ ನಾಯಕ, ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನು 2 years ಬ್ಯಾಕ್ ಇಟ್ಟಿದ್ದೆ ಸರ್. ಸರ್ಟಿಫಿಕೇಟ್ ಕಳಿಸ್ತೀನಿ ಬೇಕಾದರೆ. ಇಲ್ಲ ಮೇಡಮ್, ಇಲ್ಲಿ ಒಂದೂ ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ. ಯಾಕಂದರೆ ನಾನು ಆರ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾನು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಅರ್ಥ ಇದೆ. ಅಂದರೆ ಒಂದು ಪಾರಿವಾಳ ಅಂದರೆ ನಿಮಗೆ ಒಂದು ಶಾಂತಿಯ ಸಂಕೇತ. ಸೊ ಒಂದು ಶಾಂತಿ ಬೇಕು. ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬ ನೊಂದಿರುವಂಥ ಜೀವ. ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ. ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗಲೂ ಫೇಸ್ಗೆ ಪಾರಿವಾಳ ಕವರ್ ಮಾಡಿದ್ವಿ. ಸೊ ಇಲ್ಲೂ ಇದೆ, ಟೈಟಲಲ್ಲೂ ಇದೆ, ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ. ಅದಕ್ಕೆ ಆದಂಥ ಒಂದು ರೀಸನ್ ಇದೆ. ಹೀರೋ ಕೇಳಬೇಕು, ಶಾಂತಿ ಸಿಗ್ತಾರಾ ಶ್ರೀದೇವಿ ಸಿಗ್ತಾರಾ ಅಂತ. ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ. ಕಷ್ಟ ಏನಿಲ್ಲ, ತುಂಬ ನಾರ್ಮಲ್ ಲೈಫ್. ಎಲ್ಲರೂ ಹೇಗೆ ಲೀಡ್ ಮಾಡ್ತಾರೋ ಹಾಗೆ ನಾನು ಲೀಡ್ ಮಾಡ್ಕೊಂಡು ಬಂದಿದ್ದೀನಿ. ಅಪ್ಪನ ಬ್ಯಾಕ್ಗ್ರೌಂಡಿಂದ ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿಲ್ಲ. ತಂದೆ ತಾಯಿ ತುಂಬ ಪ್ರೀತಿಯಿಂದ ತುಂಬ ರೆಸ್ಪಾನ್ಸಿಬಲಾಗಿ ಬೆಳೆಸಿದ್ದಾರೆ. ಸೊ ಅದೇ ರೀತಿ ಬೆಳ್ಕೊಂಡು ಬಂದಿದ್ದೀವಿ. ಯಾವತ್ತೂ ಯಥೇಚ್ಛವಾಗಿ ಏನೂ ನಮಗೆ ಫ್ರೀಡಮ್ ಕೊಟ್ಟಿರಲಿಲ್ಲ. ಸೊ ನಿಮ್ಮ ಮನೇಲಿ ನೀವು ಹೇಗೆ ಬೆಳೆದಿದ್ದೀರ ಅದೇ ರೀತಿ ನಮಗೂ ಬೆಳೆಸಿರೋದ್ರಿಂದ ಸೊ ಏನಿಲ್ಲ. ಈಗ ಪ್ರಾಬ್ಲಿ ಸಿಗಲ್ಲ ನಿಮಗೆ, ನಾನು ಸಿಕ್ಕಿರಲ್ಲ. ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು, ಅದೇ ರೀತಿ ಓಡಾಡೋದು. ನಮ್ಮ ಫ್ರೆಂಡ್ಸ್ಗಳು, ನಾನು ರಾಜ ಆಗಲಿ ಎಲ್ಲ ಕಡೆ ನಿಮಗೆ ನಮ್ದು ಯಾವುದು ನವಯೋಗಾಲೇ ಸಿಗ್ತೀವಿ ಜಾಸ್ತಿ. ಬೇಕಾದ್ರೆ ತಿಂಗಳಿಗೆ ಒಂದ್ಸತಿ ಬಿರಿಯಾನಿ ತಿನ್ಕೊಂಡು ಅದು ನೋಡೋರು ಕಣ್ಣಿಗೆ ಅದು ಹಂಗೆ ಅನಿಸುತ್ತೆ. ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಒಂದು ವರ್ಕ್ಶಾಪ್ ಮಾಡಿದ್ವಿ, ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು. ಸೊ ಅವರಿಬ್ಬರು ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟರೈಸೇಷನ್ ನಮಗೆ ಈ ರೀತಿ ಮೂಡ್ ಬಂತು. ರಾಘು ಶಿವಮೊಗ್ಗ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು, ಸರ್ ಮಿನಿಸ್ಟ್ರ್ ಮಗನ ಕೊಟ್ಬಿಟ್ಟಿದ್ದೀರಾ, ಪೊಲೀಸ್ ಅಂದರೆ ಎದ್ರುಕೊಳೋದೇ ಇಲ್ಲ ಅನ್ಸತ್ತಲ್ಲ ಸರ್ ಇವರು. ಹೆಂಗೆ ಸರ್ ನಾನು ಇವ್ರಿಗೆ ಟ್ರೈನ್ ಮಾಡಲಿ ಅಂತ. ಇಲ್ಲ ಸರ್, ಆ ಥರ ಇಲ್ಲ ಅವರು. ಅಂದರೆ ಸಚಿನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ACP ಹೊಡಿತಾರೆ, ಪೊಲೀಸ್ ಹೊಡಿತಾರೆ, ನೀವು ಅವ್ರಿಗೆ ಪೊಲೀಸ್ ಅಂದ್ರೇ ಭಯ ಇಲ್ಲ, ಅಂಥವ್ರನ್ನ ನೀವು ಕೊಟ್ಬಿಟ್ಟಿದ್ರಲ್ಲ ಸರ್ ಅಂತಿದ್ರು. ಇಲ್ಲ, ಆ ಪಾತ್ರಕ್ಕೆ ತುಂಬ ಅಂದರೆ ಪೊಲಿಟಿಷಿಯನ್ ಮಗ ಅನ್ನೋದು ನೋಡೋವ್ರ ಕಣ್ಣಿಗೆ, ಕಲಾವಿದರು ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋವ್ರ ಕಣ್ಣಿಗೆ ಹೊರತು ಅವರು ಯಾರೂ ಇರೋದಿಲ್ಲ, ಯಾವುದೂ ಇರಲ್ಲ. ಥ್ಯಾಂಕ್ಸ್.
ಹೆದರ್ಕೋಬೇಕು ಮೇಡಮ್. ಹೆದರ್ಕೊಂಡಾಗಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ, ನಮಗೊಂದು ಬೆಲೆ ಇದೆ, ನ್ಯಾಯದ ಮೇಲೆ ನಂಬಿಕೆ ಬರೋದು ಭಯ ಬಂದಾಗಲೇ. ಅಲ್ಲ ಅವರು ಕ್ರಿಯೇಟ್ ಓಕೆ, ಇದನ್ನ ಅವರಿಗೆ ಆನ್ಸರ್ ಮಾಡಕ್ ಬಿಟ್ಬಿಡ್ತೀನಿ. ಇಲ್ಲ, ಒಂದು ಕಲರ್ ಪ್ಯಾಲೆಟ್ ಅನ್ನೋದೊಂದು ಇರುತ್ತಲ್ಲ, ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇವತ್ತು ಕೂಡ ಅಷ್ಟೇ, ಹಿಂದಿನ ದಿನವೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ. ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ. ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ. ಅದು ಏನಕ್ಕೆ ಆರೆಂಜ್ ಬರುತ್ತೆ. ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ, ಅದಕ್ಕೊಂದು ರೂಮ್ಗೆ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿರ್ತೀವಿ. ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರಬೇಕು, ಆರೆಂಜ್ ಆಗಿರಬೇಕು. ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ. ಅದಕ್ಕೋಸ್ಕರ ಅದು ಬೇಕಾಗಿತ್ತು. ಆ ಹುಡುಗಿ ಬ್ಯಾಕ್ಗ್ರೌಂಡು, ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೊಂದು ಕಲರ್ ಥೀಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಆ ಸೀರೆನ ಮಾಡಿದ್ದು. ಸೀರೆ ಡಿಸೈನ್ ನಾನಂತೂ ಖಂಡಿತ ಮಾಡಿಲ್ಲ. ಹೀರೋ ಕಾಸ್ಟ್ಯೂಮೇ ನಾವಿಬ್ಬರು ಶಾಪ್ ಮಾಡ್ಕೊಂಡ್ಬಂದಿದ್ದು. ಅದು ಸಿನಿಮಾಲಿ ಗೊತ್ತಾಗುತ್ತೆ. ಇಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಕಥೆ ಇಷ್ಟ ಆಗಿದ್ದರಿಂದ ಇದು ಒಪ್ಕೊಂಡೆ ಅಷ್ಟೇ. ಇಲ್ಲದ್ರೆ ನಾನು ಯಾರಿಗೇ ಆಗಲಿ ಬೋರ್ ಆಗಿಬಿಡುತ್ತಲ್ಲ, ನೋಡೋರ್ಗೂ ಬೋರ್ ಆಗುತ್ತೆ, ಆ ಕೆಲಸ ಮಾಡೋರ್ಗೂ ಬೋರ್ ಆಗುತ್ತೆ. ಮಾಡಿದ್ದೇ ಕೆಲಸ ಮತ್ತೆ ಮತ್ತೆ ಮಾಡಿ ಅದಕ್ಕೆ ಸಿನಿಮಾಗೆ ಯಾಕೆ ಬರಬೇಕಾಗಿತ್ತು? ಸಾಫ್ಟ್ವೇರ್ ಇಂಜಿನಿಯರ್ ಯಾವ್ದಾರು ಆಗ್ಬೋದಾಗಿತ್ತು. ಮಾಡಿದ್ದೇ ಕೆಲಸ ಮತ್ತೆ ಮತ್ತೆ ಮಾಡೋದಕ್ಕೆ. ಸಿನಿಮಾಗೆ ಬಂದು ಅದೇ ಆಗುತ್ತೆ ಅಂತಂದಾಗ ಒಂಥರ ಹಿಂಸೆನೇ ಆಗುತ್ತೆ. ಬಟ್ ಸ್ಟಿಲ್ ಒಂದು ಒಳ್ಳೆ ಕಥೆ ಆಗ್ತಾ ಇರಬೇಕಾದ್ರೆ, ಒಂದು ಹೊಸ ತಂಡ ಬರ್ತಿರ್ಬೇಕಾದ್ರೆ ಜೊತೆ ನಿಲ್ಲೋದು ನನ್ನ ಕರ್ತವ್ಯ ಅನ್ನೋದಕ್ಕೋಸ್ಕರ ನಾನು ಜೊತೆಗೆ ಬಂದೆ. ಜೊತೆಗೆ ಕಥೆ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾನು ನಂಬಿರುವಂಥ ನನ್ನ ಸಿದ್ಧಾಂತಗಳು, ನನ್ನ ನಂಬಿಕೆಗಳನ್ನು ಇದು ಹೇಳ್ತಾ ಇತ್ತು ಈ ಸಿನಿಮಾ. ಹಾಗಾಗಿ ಅದರ ಜೊತೆಗೆ ನಾನು ಬಂದೆ ಅಷ್ಟೇ. ಇಲ್ಲ, ಈ ಕಡೆಯಿಂದ ನೋಡಿ ಗೊತ್ತಾಗಿದೆಯಲ್ಲ, ಕಳ್ಳನ ಪಾತ್ರ ಮಾಡೋಕ್ಕೂ ಭಯ ಆಗುತ್ತೆ, ಓಡಿಸ್ಕೋಬೇಕಲ್ಲ ಪೊಲೀಸ್ ಕೈಲಿ. ಅದೇ ನನಗೆ ಎಷ್ಟು ಬೋರ್ ಆದರೆ ನಿಜವಾದ ಪೊಲೀಸರಿಗೆ ಎಷ್ಟು ಬೋರ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಏನು ನಮ್ಗೆ ಅಷ್ಟು ಒತ್ತಡ ಇಲ್ಲ, ನಮ್ಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ. ಡೈರೆಕ್ಟರ್ ಹೇಳ್ತಾರೆ ಅಷ್ಟೇ ಹೊರತು ಮಾಡೋದು ನಮ್ಮ ಹಿಡಿತದಲ್ಲೇ ಇರುತ್ತೆ. ಪಾಪ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಈಗಿನ ಕೇಸೇ ನೋಡ್ತಾ ಇದ್ದಿರಲ್ಲ, ಈಗ ನಡೀತಾ ಇರೋ ಧರ್ಮಸ್ಥಳದ ಕೇಸಲ್ಲಿ ಎಷ್ಟು ಒತ್ತಡ ಇದೆ. ಈ ಕಡೆ ರಾಜಕೀಯದ ಒತ್ತಡ, ಜನಗಳ ಒತ್ತಡ, ಎಷ್ಟೊಂದು ಬೇರೆ ಬೇರೆ ಒತ್ತಡಗಳು. ಇವೆಲ್ಲ ಒತ್ತಡಗಳ ಮಧ್ಯೆ, ಸಮಾಜದ ಒತ್ತಡದ ಮಧ್ಯೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಅವರಿಗೆ. ಹಾಗಾಗಿ ಅವ್ರಿಗೆ ಎಲ್ಲ ಕಾಯಿಲೆಗಳು ಇರ್ತವೆ. ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಪೊಲೀಸ್ ಆಫೀಸರ್ಸ್. ಎಲ್ಲ ಕಾಯಿಲೆಗಳು ಬಂದುಬಿಡ್ತಾವೆ ಪಾಪ ಅವರಿಗೆ. ಆದರೂ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಯಾಕಂದರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು, ನ್ಯಾಯ ಉಳಿಸೋದಕ್ಕೆ ಕೆಲಸ ಮಾಡಬೇಕು, ಜನಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ. ಆದರೆ ಬೇಕಾದಷ್ಟು ಒತ್ತಡಗಳಲ್ಲಿ ಕೆಲವರು ಬದಲಾಗಿ ಹೋಗ್ತಾರೆ, ಕೆಲವರು ಬದಲಾಗಲ್ಲ, ಹಾಗೆ ಉಳ್ಕೊಂಡಿರ್ತಾರೆ. ಟ್ರಾನ್ಸ್ಫರ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡ್ತಾರೆ. ಅಂಥವರಿಂದನೇ ಜನ ಇವತ್ತು ಒಂದು ಲೆವೆಲ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಆ ಥರದೊಂದು ಪಾತ್ರ ಇದು ಅಂತ ಅನ್ಕೋಬೋದು. ಈಗಲೇ ಜಾಸ್ತಿ ಹೇಳಿಬಿಟ್ರೆ ಮತ್ತೆ ರಿವೀಲ್ ಮಾಡ್ದಂಗೆ ಆಗ್ಬಿಡುತ್ತಲ್ಲ. ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು. ಒಬ್ಬ ಸಿನಿಮಾ ನಿರ್ಮಾಪಕ, ನಿರ್ದೇಶಕ, ಕಥೆ ಬರೆಯೋರು ಯಾರೇ ಆದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಆ ಕಾಳಜಿ ಎಲ್ಲೋ ಹಾಸು ಹೋಗಕ್ಕೆ ಯಾವುದೇ ಥರದ ಕಥೆ ಮಾಡಿದ್ರು ಅಂದರೆ ಇಟ್ಸ್ ಅ ಪಾಪ್ಯುಲರ್ ಜಾನರ್ ಅಲ್ಲ. ನಿಮಗೆ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ, ಕಾಮಿಡಿ ಮೂಲಕ ಇನ್ನೇನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕಲಾವಿದರು ಹಾಗೆ ಮಾಡಬೇಕು. ಈಗ ಸ್ಮಗಲ್ ಅಷ್ಟೇ ಮಾಡಬೇಕು. ಬರೀ ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಂದರೆ ಜನ ಬಂದು ನೋಡೋದಕ್ಕೆ ರೆಡಿ ಇಲ್ಲ. ಈಗ ಅವ್ರಿಗೆ ಅಂದರೆ ಜೀವನದ ವೇಗ ತುಂಬ ಫಾಸ್ಟಾಗಿ ಓಡ್ತಾ ಇದೆ, ಅದ್ರ ಜೊತೆ ಓಡ್ತಾ ಇದ್ದಾರೆ ಜನನು. ಅವ್ರನ್ನ ನಿಲ್ಲಿಸಿ ಕರ್ಕೊಂಡು ತೋರಿಸ್ಬೇಕು ಅಂದರೆ ಈ ಥರದ್ದೇನಾದ್ರು, ಈ ಥರದ ಮೂಲಕನೇ, ಥ್ರಿಲ್ಲರ್ ಮೂಲಕ, ಕೊಲೆಯ ಮೂಲಕ, ಪೊಲೀಸ್ ಕೇಸ್ಗಳ ಮೂಲಕ, ಕಾಮಿಡಿ ಮೂಲಕ, ಈ ಥರ ಇದೆಲ್ಲದರ ಮೂಲಕ ಹೇಳಬೇಕಾಗತ್ತೆ. ಅದೇ ಕಾಳಜಿ, ಸಾಮಾಜಿಕ ಕಾಳಜಿ ಒಬ್ಬ ಸಿನಿಮಾ ಮಾಡೋರಿಗಿದ್ದರೆ ಅದು ಖಂಡಿತ ಅದರೊಳಗಡೆ ಬಂದುಬಿಡುತ್ತೆ. ಜೊತೆಗೆ ತುಂಬ ಪವರ್ಫುಲ್ ಮೀಡಿಯಮ್ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಮಕ್ಕಳು ಖಂಡಿತ ಅಂದರೆ ಗೊತ್ತಿಲ್ಲ, ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡ್ಬೋದು ಅನ್ನೋದಕ್ಕೆ ನನಗೆ ಗ್ಯಾರಂಟಿ ಇಲ್ಲ. ನಾನಾಗಿದ್ರೆ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ತೋರಿಸ್ಬಿಡ್ತಾ ಇದ್ದೆ. ಯಾಕಂದರೆ ಎವ್ರಿಥಿಂಗ್ ಇಸ್ ಅನ್ ಎಜುಕೇಷನ್ ಅಂತ ನನಗನ್ಸುತ್ತೆ. ಸಿನಿಮಾ ಇಸ್ ಅ ವಂಡರ್ಫುಲ್ ಎಜುಕೇಷನ್ ಅಂತ. ಜೊತೆಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸಲ್ಲಿ ಸಿನಿಮಾ ನೋಡುವಂಥ ಸಿನಿಮಾಗಳಿರ್ತಾವಲ್ಲ, ಅಂಥವೆಲ್ಲ ಡೆಫಿನೆಟ್ಲಿ
ಈ ಸಿನಿಮಾ ನನಗೆ ಅನಿಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸ್ಬೇಕು ಅಂತಲೇ ಅನಿಸುತ್ತೆ. ಇದು ಅಂದರೆ ಕೊಲೆ ಇವೆಲ್ಲ ಇದೆ, ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳ್ತೀವಿ. ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ನನಗೆ ಗೊತ್ತಿಲ್ಲ. ಆದರೆ ತೋರಿಸಿದ್ರೆ ಏನಾಗುತ್ತೆ, ಈ ಥರದ ಸಿನಿಮಾಗಳನ್ನ ಮಕ್ಕಳಿಗೆ ಒಂದು ನಾಗಲೇ ಹೇಳ್ತಾ ಇದ್ನಲ್ಲ, ಹೆಣ್ಣಿನ ಬಗ್ಗೆ, ಹೆಣ್ಣನ್ನು ನೋಡುವ ನೋಟ ನಿಧಾನವಾಗಿ ರೂಪುಗೊಳ್ತಾ ಹೋಗುತ್ತೆ. ಅದರಲ್ಲೊಂದು ಮೆಚುರಿಟಿ ಬರುತ್ತೆ, ಅದರೊಂದು ಗೌರವ ಬರುತ್ತೆ ಅನ್ನೋದು ನನಗನ್ಸುತ್ತೆ. ಖಂಡಿತ. ಬಟ್ ಏನಂದರೆ ನಿಮ್ಮೆಲ್ಲರ ಸಪೋರ್ಟಿಂದ ನಾವು ಇಷ್ಟು ದೂರ ಬಂದಿದ್ವಿ. ಇನ್ನು ಮುಂದೇನೂ ನಿಮ್ಮ ಸಪೋರ್ಟಿಂದ ನಾವು ಹೋಗಕ್ಕೆ ಸಾಧ್ಯ. ಸೊ ಎಲ್ಲರಿಗೂ ಟೀಸರ್ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ನಮಗೆ ಹೇಳಿ, ನಾವು ಅದನ್ನು ರಿಸೀವ್ ಮಾಡ್ಕೊಂಡು ನಾವು ಏನೇನು ತಿದ್ಕೋಬೇಕೋ ಅದು ತಿದ್ಕೊಳ್ಳೋಕೆ ರೆಡಿ ಇದ್ದೀವಿ. ಸಿನಿಮಾಗೆ ನಿಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ನಮಗೆ ಬೇಕು. ಸೊ ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.